ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನಿವತ್ತು ತೊಗರಿಬೇಳೆ ಹೋಳಿಗೆಯನ್ನು ಮಾಡತ್ತೀನಿ. ತುಂಬ ರುಚಿಯಾಗಿ ಅಷ್ಟೇ ಸುಲಭವಾಗಿ ನಾವು ತೊಗರಿಬೇಳೆ ಹೋಳಿಗೆಯನ್ನು ಯುಗಾದಿ ಹಬ್ಬದ ಸ್ಪೆಷಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ನಾನಿಲ್ಲಿ 1 ಕಪ್ ತೊಗರಿಬೇಳೆ ತೊಗೊಂಡಿನಿ, 1 ಕಪ್ ಬೆಲ್ಲವನ್ನು ತೊಗೊಂಡಿನಿ, 2 ಲವಂಗ, 1 ಏಲಕ್ಕಿ, ಅರ್ಧ ಸ್ಪೂನು ಸೋಂಪು ಕಾಳನ್ನು ತೊಗೊಂಡಿನಿ. ಈಗ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಒಂದು ಪಾತ್ರೆಯಲ್ಲಿ 4 ಕಪ್ನಾಗೋಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳತ್ತೀನಿ. 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬೇಳೆಯನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಈಗ ಇದು ಮೀಡಿಯಮ್ ಉರಿ ಒಳಗನೆ ಒಂದು 15ರಿಂದ 20 ನಿಮಿಷ ಸರಿಯಾಗಿ ಬೇಯಿಸ್ಕೊಳ್ರಿ. ಬೇಳೆ ಎಲ್ಲ ಸರಿಯಾಗಿ ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣಂತೆ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿನಿ, 1/4 ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳತ್ತೀನಿ, ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿನಿ. ಈಗ ಅದಕ್ಕೆ 2 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ, 2 ಸ್ಪೂನು ಎಣ್ಣೆಯನ್ನು ಸೇರಿಸ್ಕೊಂಡು ಇದನ್ನು ಡ್ರೈ ಆಗಿನ ಸರಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಮ್ಮೆಲೆ ನೀರು ಹಾಕಿದರೆ ತಿಳುನೂ ಆಗ್ತೈತಿ, ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ಹಿಟ್ಟು ಅಂಟು ಬರಬೇಕು, ಅಲ್ಲಿ ತನಕ ನೀಟಾಗಿ ಕಲಿಸ್ಕೊಳ್ರಿ. ಈಗ ಎಣ್ಣೆನ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಇದನ್ನು ಸರಿಯಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನು ಎಷ್ಟು ಸರಿಯಾಗಿ ನಾದ್ಕೋತೇವೆ ಅಷ್ಟು ಸರಿಯಾಗಿ ಹೋಳಿಗೆ ಬರ್ತಾವೆ. ಇದರ ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡು ಇದನ್ನು ನೆನೆಲಿಕ್ಕೆ ಇಡೋಣಂತ. ಅಷ್ಟರಲ್ಲಿ ಬೇಳೆನೂ ಸರಿಯಾಗಿ ಬೆಂದಿರ್ತಾವೆ. ಈಗ ಈ ರೀತಿ ಒತ್ತಿದ್ರೆ ಈ ರೀತಿ ಆಗಿರಬೇಕು, ಪೂರ್ತಿಯಾಗಿ ಬೆಂದಿರಬೇಕು, ಬೇಳೆ ಗಟ್ಟಿಯಾಗಿರಬಾರ್ದು. ಅಲ್ಲಿವರೆಗೂ ಬೇಯಿಸ್ಕೊಂಡು ನೀರನ್ನು ಎಲ್ಲ ಬಸ್ಕೊಂಡು ಈಗ ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳತ್ತೀನಿ. ನಾನಿಲ್ಲಿ 1 ಕಪ್ ಬೆಲ್ಲವನ್ನು ತೊಗೊಂಡಿನಿ, ನೀವು ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ಈಗ ಅದಕ್ಕೆ ಏಲಕ್ಕಿ, ಲವಂಗ ಮತ್ತು ಸೋಂಪು ಕಾಳನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳತ್ತೀನಿ. ಈಗ ಅದು ಬೆಲ್ಲೆಲ್ಲ ಕರಗಿ ಗಟ್ಟಿಯಾಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ರಿ. ಈ ರೀತಿ ಗಟ್ಟಿಯಾಗೋ ತನಕ ಸರಿಯಾಗಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಈ ರೀತಿ ಗಟ್ಟಿ ಆಗ್ತೈತಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣಂತ. ಇದೀಗ ಪೂರ್ತಿಯಾಗಿ ತಣ್ಣಗಾಗೈತಿ. ಈಗ ಇದನ್ನು ರುಬ್ಬಿಟ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ರುಬ್ಬಿಟ್ಕೊಂಡೀನಿ. ಪೂರ್ತಿಯಾಗಿ ನೈಸಾಗಿ ರುಬ್ಕೋಬೇಕು, ಕಾಳು ಇರಬಾರ್ದು. ಈ ರೀತಿ ಪೂರ್ತಿಯಾಗಿ ರುಬ್ಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ಅಂದ್ರೆ ಹೋಳಿಗೆ ಮಾಡೋದಕ್ಕೆ ಈಸಿ ಆಗ್ತೈತಿ. ಅಷ್ಟರಲ್ಲಿ ಹಿಟ್ಟು ಸರಿಯಾಗಿ ನೆಂದಿರ್ತೈತಿ. ಹಿಟ್ಟು ಈ ರೀತಿ ಜಿಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಸರಿಯಾಗಿ ನೆನೆಸ್ಕೋಬೇಕು. ಈಗ ಇದು ಸರಿಯಾಗಿ ನೆಂದ ಮೇಲೆ 1-2 ನಿಮಿಷ ನಾದ್ಕೊಂಡು ಈಗ ಅದನ್ನು ಉಳ್ಳೆನ ತಗೊಳತ್ತೀನಿ. ಹೂರ್ಣದ ಉಂಡೆಗಿಂತ ಸ್ವಲ್ಪ ಕಣಕದ ಉಂಡೆಯನ್ನು ಸಣ್ಣದಾಗಿನ ತೊಗೋಬೇಕು. ಈಗ ಈ ರೀತಿ ಕಣಕದಲ್ಲಿ ಹೂರ್ಣವನ್ನು ಇಟ್ಕೊಂಡು ಸರಿಯಾಗಿ ತುಂಬ್ಕೊಳ್ಳೋಣ. ಈ ರೀತಿ ನೀಟಾಗಿ ತುಂಬ್ಕೊಳ್ರಿ. ಈಗಿದು ಈ ರೀತಿ ಒತ್ಕೊಂಡು ಈಗ ಹೋಳಿಗೆ ಮಾಡೋದಕ್ಕೆ ರೆಡಿ ಆಗೈತಿ. ಈಗ ನಾವಿಲ್ಲಿ ಹೋಳಿಗೆಯನ್ನು ಲಟ್ಟಿಸ್ಕೊಳ್ಳೋಣ ಅಂತ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಳತ್ತೀನಿ. ನೀವು ಬಟರ್ ಪೇಪರ್ ಮೇಲೆ ಇಲ್ಲ ಬಾಳೆ ಎಲೆ ಮೇಲೆ ಯಾವ್ದು ಅನುಕೂಲ ಐತಿ ನೋಡಿಕೊಂಡ್ರೆ ಅದ್ರ ಮೇಲೆ ಮಾಡ್ಕೊಳ್ರಿ. ಕೆಳಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ರೀತಿ ಪೂರ್ತಿಯಾಗಿ ಅದನ್ನು ರೌಂಡ್ ಶೇಪ್ನಾಗಿ ತಟ್ಕೊಳತ್ತೀನಿ. ನೀವು ಲಟ್ಟಿಸೋರಾದ್ರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೋದು. ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿದರೆ ಪ್ಲಾಸ್ಟಿಕ್ ಕವರ್ನ ಪೂರ್ತಿಯಾಗಿ ತೆಗೆದುಬಿಟ್ಟು ಹಾಕ್ಕೋಬೇಕು. ನಾನಿಲ್ಲಿ ಹಂಚನ್ನು ಬಿಸಿಗೆ ಇಟ್ಕೊಂಡಿನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಹೋಳಿಗೆಯನ್ನು ಹಾಕ್ಕೊಳತ್ತೀನಿ. ಹೋಳಿಗೆ 1-2 ನಿಮಿಷ ಮೀಡಿಯಮ್ ಉರಿ ಒಳಗನೆ ಬೇಯಿಸ್ಕೊಳ್ರಿ. ಈ ರೀತಿ 2 ಕಡೆಯೂ ಸರಿಯಾಗಿ ಬೇಯಿಸ್ಕೋಬೇಕು. 2 ಕಡೆಯಾಗಿ ಸರಿಯಾಗಿ ಬೇಯಿಸ್ಕೊಂಡು ಈಗ ರೆಡಿ ಆಗೈತೆ ನೋಡಿರಿ ಬೇಳೆ ಹೋಳಿಗೆ. ತೊಗರಿಬೇಳೆ ಹೋಳಿಗೆ ತುಂಬ ರುಚಿಯಾಗಿರ್ತೈತಿ, ಅಷ್ಟೇ ನಾವು ಸುಲಭವಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.